ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಚ್ 19 ಸ್ನೇಹಿತರೆ ಯುಗಾದಿ ಇದೆ. ಹಾಗಿದ್ರೆ ಅಮಾವಾಸ್ಯೆ ಯಾವಾಗಂತೂ ಸಾಕಷ್ಟು ಜನರು ಕೇಳ್ತಾ ಇರ್ತೀರಾ. ಇದಕ್ಕೆಲ್ಲ ಆನ್ಸರ್ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಅಮಾವಾಸ್ಯೆಯ ದಿನ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅನ್ನೋದನ್ನ ತಿಳಿಸ್ಕೊಡಿ ಅಂತಿದ್ದೀರಾ, ಅದನ್ನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ 19ರಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು. ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು. ಈ ಬಾರಿ ಯುಗಾದಿ ಮತ್ತು ಅಮಾವಾಸ್ಯೆ ಸ್ನೇಹಿತರೆ ಎರಡೂ ಕೂಡ ಒಟ್ಟಿಗೆ ಬಿದ್ದಿರುವ ಕಾರಣ, ಅಂದರೆ ಒಟ್ಟಿಗೆ ಇರುವ ಕಾರಣ ಸಾಕಷ್ಟು ಬದಲಾವಣೆಯನ್ನು ಈ ರಾಶಿಯವರು ನೋಡಲಿದ್ದೀರಿ. ಹಾಗಿದ್ರೆ ಮುಹೂರ್ತ ಯಾವಾಗ? ಒಟ್ಟಿಗೆ ಬಿದ್ದಿರುವ ಕಾರಣ ನಾವು ಪಿಂಡ ತರ್ಪಣ ಮಾಡಬೇಕು, ಇನ್ನು ದಾನ ಧರ್ಮಗಳನ್ನು ಮಾಡಬೇಕು. ಇದನ್ನೆಲ್ಲ ಯಾವಾಗ ಮಾಡಬೇಕು ಅನ್ನೋದನ್ನ ಸಾಕಷ್ಟು ಕೇಳ್ತಾ ಇರ್ತೀರ. ಸೊ ಹಾಗಾಗಿ ಅವರಿಗೆ ಈ ಉತ್ತರವನ್ನು ತಿಳಿಸ್ಕೊಟ್ಬಿಡ್ತೀನಿ. ಈ ಬಾರಿ ಯುಗಾದಿ ಮತ್ತು ಅಮಾವಾಸ್ಯೆ ಒಂದೇ ದಿನ. ಪಿತೃ ತರ್ಪಣ ಹಬ್ಬದ ಆಚರಣೆಯ ಮುಹೂರ್ತದ ಡೀಟೇಲ್ಸನ್ನು ಚಿಕ್ಕದಾಗಿ ತಿಳಿಸ್ಕೊಟ್ಬಿಡ್ತೀನಿ. 2026ರ ಯುಗಾದಿ ಹಬ್ಬವು ಮಾರ್ಚ್ 19ರಂದು ಅಮಾವಾಸ್ಯೆಯೊಂದಿಗೆ ಬಂದಿದೆ. ಈ ಅಪರೂಪದ ದಿನದಂದು ಸೂರ್ಯೋದಯದ ತಿಥಿಯ ಆಧಾರದ ಮೇಲೆ ಆಚರಣೆಗಳನ್ನು ವಿಂಗಡಿಸಲಾಗಿದೆ. ಪಿತೃ ಕಾರ್ಯಗಳನ್ನು ಬೆಳಿಗ್ಗೆ ಮುಗಿಸಿ ನಂತರ ಯುಗಾದಿ ಹಬ್ಬವನ್ನು ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು. ಯಾಕಂದರೆ 2026ರಲ್ಲಿ ಯುಗಾದಿಯನ್ನು ಮಾರ್ಚ್ 19ರಂದು ಸ್ನೇಹಿತರೆ ಆಚರಿಸಲಾಗುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಈ ದಿನ ಚೈತ್ರ ಮಾಸದ ಶುಕ್ಲ ಪಾಂಡಮಿಯಾಗಿರುತ್ತದೆ. ಈ ದಿನವನ್ನು ತೆಲುಗು ಮತ್ತು ಕನ್ನಡ ಸಮುದಾಯಗಳು ಹೊಸ ವರ್ಷದ ಮೊದಲ ದಿನವೆಂದು ಗೌರವದಿಂದ ಆಚರಿಸುತ್ತೇವೆ. ಪುರಾಣಗಳಲ್ಲಿ ಇರುವ ನಂಬಿಕೆಯ ಪ್ರಕಾರ ಬ್ರಹ್ಮನು ಇದೇ ದಿನ ವಿಶ್ವ ಸೃಷ್ಟಿಯನ್ನು ಆರಂಭಿಸಿದನು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಸೊ ಆ ಕಾರಣದಿಂದ ಸಾಕಷ್ಟು ಬದಲಾವಣೆಯನ್ನು ಈ ದಿನದಿಂದ ಎಲ್ಲ ರಾಶಿಯವರು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಅದೇ ರೀತಿ ಸ್ನೇಹಿತರೆ, ಇದು ದಕ್ಷಿಣ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಈ ಹಬ್ಬ ಹೊಸ ಆರಂಭ, ಸಂತೋಷ, ಸಮೃದ್ಧಿ, ಭರವಸೆಯನ್ನು ಸಂಕೇತವಾಗಿದೆ. ಹಳೆಯದನ್ನು ನೆನೆಸಿ ಹೊಸದನ್ನು ಸ್ವಾಗತಿಸುವ ದಿನವೇ ಯುಗಾದಿ. ಸೊ ಹಾಗಾಗಿ ಸ್ನೇಹಿತರೆ, ಯುಗಾದಿ ದಿನ ಈ ರಾಶಿಯವರಿಗೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಯುಗಾದಿ ಎಂಬ ಪದವು ಸಂಸ್ಕೃತದ ಯುಗ ಮತ್ತು ಆದಿ ಎಂಬ ಎರಡು ಪದಗಳಿಂದ ಬಂದಿದೆ. ಯುಗ ಎಂದರೆ ಕಾಲ ಅಥವಾ ಯುಗ, ಆದಿ ಎಂದರೆ ಆರಂಭ. ಅಂದರೆ ಯುಗಾದಿ ಎಂದರೆ ಹೊಸ ಕಾಲದ ಆರಂಭ. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲ ದಿನ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದೇ ಸಮಯದಲ್ಲಿ ವಸಂತ ಋತುವು ಆರಂಭವಾಗುತ್ತದೆ. ಆದ್ದರಿಂದ ಯುಗಾದಿ ಪ್ರಕೃತಿ ಮತ್ತು ಜೀವನ ಎರಡರಲ್ಲೂ ಕೂಡ ಹೊಸತನ್ನು ತರಲಿದೆ ಅಂತಲೇ ಹೇಳಬಹುದು. ಸೊ ಪುರಾಣಗಳಲ್ಲಿ ಇರುವ ನಂಬಿಕೆಯ ಪ್ರಕಾರ ಬ್ರಹ್ಮನು ಇದೇ ದಿನ ವಿಶ್ವ ಸೃಷ್ಟಿಯನ್ನು ಆರಂಭಿಸಿದನು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಯುಗಾದಿಗೆ ವಿಶೇಷ ಪವಿತ್ರತೆ ಇದೆ. ಇದು ಕೇವಲ ಹಬ್ಬವಲ್ಲ, ಸೃಷ್ಟಿ, ಕಾಲಚಕ್ರ ಮತ್ತು ಜೀವನದ ಚಲನೆಯನ್ನು ನೆನಪಿಸುವಂತಹ ದಿನವಾಗಿದೆ. ಯುಗಾದಿ ದಿನದ ಆಚರಣೆಗಳು ಬೆಳಿಗ್ಗೆಯ ಆರಂಭವಾಗುತ್ತದೆ. ಇಂದಿನ ದಿನ ಅಂದರೆ 18ನೇ ತಾರೀಕು ಸಂಜೆಯಿಂದ ಬೆಳಿಗ್ಗೆ ಅಂದರೆ ಮಾರ್ಚ್ 19 6:45ರವರೆಗೆ, ಬೆಳಿಗ್ಗೆ 6:45ರವರೆಗೆ ಸ್ನೇಹಿತರೆ ಅಮಾವಾಸ್ಯೆ ಇರುವ ಕಾರಣ ಈ ಸಮಯದಲ್ಲಿ ನೀವು ಪಿತೃ ತರ್ಪಣ, ದಾನ ಧರ್ಮಗಳನ್ನು ಮಾಡ್ಕೋಬಹುದು. ಬಹುತೇಕ ಮನೆಗಳಲ್ಲಿ ಸೂರ್ಯೋದಯಕ್ಕೂ ಮೊದಲು ಅಭ್ಯಂಗ ಸ್ನಾನವನ್ನು ಮಾಡಲಾಗುತ್ತದೆ. ದೇಹಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ಬುದ್ಧಿ ಮತ್ತು ಶುದ್ಧಿ, ಆರೋಗ್ಯ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ನಂತರ ಹೊಸ ಬಟ್ಟೆಯನ್ನು ಧರಿಸಿ ಹಬ್ಬದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಕೂಡ ಇದೇ ರೀತಿ ಪೂಜೆ ಪುನಸ್ಕಾರಗಳನ್ನು ಪ್ರತಿಯೊಬ್ಬರು ಫಾಲೋ ಮಾಡಿ ಒಳಿತಾಗಲಿದೆ ಅಂತ ಹೇಳ್ತಾ ಎಲ್ಲರಿಗೂ ಒನ್ಸ್ ಅಗೇನ್
ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿರುವಂತಹ ಕಹಿ ಘಟನೆಗಳು, ಕಹಿ ಎಲ್ಲ ಸ್ನೇಹಿತರೆ ದೂರ ಹೋಗಿ ಆದಷ್ಟು ಅತಿ ಹೆಚ್ಚಾಗಿ ಸಿಹಿಯೇ ಸಿಗಲಿ ಅಂತ ಹೇಳ್ತಾ, ಇನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಾರ್ಚ್ 19ರ ನಂತರ ಏನೆಲ್ಲ ಬದಲಾವಣೆಯನ್ನು ವೃಶ್ಚಿಕ ರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ವ್ಯಾಪಾರ ವ್ಯವಹಾರದ ಬಗ್ಗೆ, ಹಣಕಾಸಿನ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರ ಫಲ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮಾರ್ಚ್ 19ರಿಂದಲೇ 18ರಿಂದನೇ ಅಂತಲೇ ಹೇಳ್ಕೊಳ್ಳಿ. ಯಾಕಂದರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಅರಳುವಂತಹ ಪ್ರೇಮ, ಕುದಿಯುವ ಕುಟುಂಬ ಜೀವನ ಮತ್ತು ಅರಳುವ ಪ್ರೇಮ. ಮಾರ್ಚ್ 2026 18ನೇ ತಾರೀಕಿಂದ ಭಾವನಾತ್ಮಕ ದ್ವಂದ್ವಗಳು ತಿಂಗಳು ಸ್ನೇಹಿತರೆ. ನಿಮ್ಮ 4ನೇ ಮನೆಯು ಸುಖ ಸ್ಥಾನದಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜನೆಯಿಂದ ಜ್ವಾಲಾಮುಖಿಯಂತಿದೆ. ಇದರಿಂದ ಕೌಟುಂಬಿಕ ಜೀವನದಲ್ಲಿ ಅಶಾಂತಿ, ಚಡಪಟಿಕೆ ಮತ್ತು ವಾದ ವಿವಾದಗಳು ಉಂಟಾಗಬಹುದು. ನಿಮ್ಮದೇ ಮನೆಯಲ್ಲಿ ನಿಮಗೆ ನೆಮ್ಮದಿ ಇಲ್ಲದಂತೆ ಅನಿಸಬಹುದು. ಆದರೆ ನಿಮ್ಮ 5ನೇ ಮನೆಯು ಪ್ರೇಮ, ಸೃಜನಶೀಲತೆ, ಉಚ್ಚ ಶುಕ್ರನ ಆಶೀರ್ವಾದ ಪಡೆದಿದೆ. ಮನೆಯಲ್ಲಿ ಚಂಡಮಾರುತವಿದ್ದರೂ ನಿಮ್ಮ ಪ್ರೇಮ ಜೀವನ ಮತ್ತು ಕಲಾತ್ಮಕ ಹವ್ಯಾಸಗಳು ನಿಮಗೆ ಸುಂದರವಾದ ನೆಮ್ಮದಿಯನ್ನು ನೀಡಲಿವೆ. ಈ ತೀವ್ರವಾದ ಶಕ್ತಿಯನ್ನು ಕುಟುಂಬದ ಜಗಳಕ್ಕೆ ಬಳಸುವ ಬದಲು ಕಲೆ ಅಥವಾ ಪ್ರೇಮದ ಕಡೆಗೆ ಹರಿಸುವುದು ಉತ್ತಮ. ಹಾಗಾಗಿ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಇನ್ನು ಪ್ರಮುಖ ಗ್ರಹ ಸಂಚಾರ ಹೇಗಿರಲಿದೆ ಅಂದರೆ, ಗ್ರಹ ಮಂಗಳ ನಿಮ್ಮ ರಾಶಿಯ ಅಧಿಪತಿ 4ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ, ಕೌಟುಂಬಿಕ ಕಲಹ, ಆಸ್ತಿ ವಿವಾದ ಮತ್ತು ಎದೆಯ ಭಾಗದ ಸಮಸ್ಯೆ. ಇನ್ನು ರಾಹು 4ನೇ ಮನೆಯಲ್ಲಿ ಕುಂಭದಲ್ಲಿ ಮನೆಯಲ್ಲಿ ಅಶಾಂತಿ ಮತ್ತು ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸಿ ಸ್ನೇಹಿತರೆ. ಇನ್ನು ಶುಕ್ರ 7 ಮತ್ತು 12ನೇ ಅಧಿಪತಿ ಅಂತಲೇ ಹೇಳ್ಬೋದು. 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ತೀವ್ರವಾದ ಪ್ರೇಮ ಸುಖ, ಸೃಜನಶೀಲತೆ ಮತ್ತು ಮಕ್ಕಳಿಂದ ಸಂತೋಷ ಹೆಚ್ಚಾಗಲಿದೆ. ಇನ್ನು ಸೂರ್ಯ 10ನೇ ಮನೆಯ ಅಧಿಪತಿ 4ನೇ ಮನೆಯಿಂದ 5ನೇ ಮನೆಗೆ ಸ್ಥಳಾಂತರಗೊಂಡು ಮಾರ್ಚ್ 15ರಿಂದಲೇ ಸಂಚಾರವನ್ನು ಮಾಡುತ್ತಿದೆ. ಕೆಲಸದ ಒತ್ತಡ, ನಂತರ ಮಕ್ಕಳ ಮೂಲಕ ಖ್ಯಾತಿಯನ್ನು ನೋಡಲಿದ್ದೀರಿ ವೃಶ್ಚಿಕ ರಾಶಿಯವರು. ಇನ್ನು ಗುರು 8ನೇ ಮನೆಯಲ್ಲಿ ಮಿಥುನದಲ್ಲಿ ಪಿತ್ರಾರ್ಜಿತ ಆಸ್ತಿ ಮತ್ತು ಆಧ್ಯಾತ್ಮಿಕ ಜ್ಞಾನ ಹೆಚ್ಚಾಗಲಿದೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಆಗುವಂತಹ ತೊಂದರೆಗಳು, ಅದೃಷ್ಟ ಅಂತಲೇ ಹೇಳಬಹುದು. ನೀವು ಏನೆಲ್ಲ ಅದೃಷ್ಟವನ್ನು ನೋಡಿರ್ತಾರೆ, ಏನೆಲ್ಲ ಸಮಸ್ಯೆಗಳು ಎದುರಾಗಲಿದೆ, ಅದಕ್ಕೆಲ್ಲ ಗ್ರಹಗಳ ಸಂಚಾರ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು, ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ. ಇನ್ನು ವೃಶ್ಚಿಕ ರಾಶಿಯವರು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ನಿಮ್ಮ ವೃತ್ತಿ ಜೀವನ ಮೇಲೆ ಈ ತಿಂಗಳು ಕೌಟುಂಬಿಕ ವಿಷಯಗಳು ಹೆಚ್ಚು ಪ್ರಭಾವ ಬೀರಲಿದೆ. ಮಾರ್ಚ್ 15ರವರೆಗೆ ಅಥವಾ 15ರ ನಂತರ ಸೂರ್ಯನು 4ನೇ ಮನೆಯಲ್ಲಿ ಇರೋದರಿಂದ ನೀವು ಮನೆಯಿಂದಲೇ ಕೆಲಸ ಮಾಡಬಹುದು ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಬಹುದು. ಆದರೆ ಮಂಗಳ ಮತ್ತು ರಾಹು ಸಂಯೋಜನೆಯು ಗಮನ ಬೇರೆಡೆ ಸೆಳೆಯಬಹುದು. ಮನೆಯ ಜಗಳಗಳು ಕೆಲಸದ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳಿ. ಮಾರ್ಚ್ 15ರ ನಂತರ ಸೂರ್ಯನು 5ನೇ ಮನೆಗೆ ಬಂದಾಗ ನಿಮ್ಮ ನವೀನ ಆಲೋಚನೆಗಳಿಗೆ ಮನ್ನಣೆ ಸಿಗಲಿದೆ. ನಾಯಕತ್ವದ ಜವಾಬ್ದಾರಿ ಸಿಗುವಂತಹ ಸಾಧ್ಯತೆ ಇದೆ. ಆದರೆ 10ನೇ ಮನೆಯಲ್ಲಿರುವ ಕೇತುವು ನಿಮಗೆ ಎಷ್ಟೇ ಕೆಲಸ ಮಾಡಿದರೂ ತೃಪ್ತಿ ಇಲ್ಲದಂತೆ ಮಾಡಬಹುದು. ಆದಷ್ಟು ತಾಳ್ಮೆಯಿಂದ ನಿಮ್ಮ ಕೆಲಸ ಮುಂದುವರಿಸಿ ಒಳಿತಾಗಲಿದೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ಆರ್ಥಿಕತೆ. ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಯುಗಾದಿ ಅಮಾವಾಸ್ಯೆಯ ದಿನದಿಂದ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ವೃಶ್ಚಿಕ ರಾಶಿಯವರು ನೋಡ್ತಾ ಹೋಗೋಣ. ಆರ್ಥಿಕವಾಗಿ ಇದು ಆಸ್ತಿಗಳ ಮೇಲೆ ಹೆಚ್ಚಿನ ವೆಚ್ಚ ಮಾಡುವಂತಹ ತಿಂಗಳು. ಮನೆ ನವೀಕರಣ, ವಾಹನ ರಿಪೇರಿ ಅಥವಾ ಹೊಸ ಆಸ್ತಿ ಖರೀದಿಗಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗಬಹುದು. ಆಸ್ತಿ ವ್ಯಾಪಾರ ವ್ಯವಹಾರವನ್ನು ಮಾಡುವಾಗ ದಾಖಲೆಗಳನ್ನು 2-3 ಬಾರಿ ಪರಿಶೀಲಿಸಿ, ಏಕೆಂದರೆ ರಾಹುವು ವಂಚನೆಯ ಸಾಧ್ಯತೆಯನ್ನು ಸೂಚಿಸುತ್ತಿದ್ದಾನೆ. ಇನ್ನೊಂದೆಡೆ 5ನೇ ಮನೆಯ ಉಚ್ಚ ಶುಕ್ರನು ಷೇರು ಮಾರುಕಟ್ಟೆ ಅಥವಾ ಸಂಗಾತಿಯ ಹೆಸರಿನಲ್ಲಿ ಮಾಡಿದ ಹೂಡಿಕೆಗಳಿಂದ ಲಾಭ ತರುತ್ತಾನೆ. 5ನೇ ಮನೆಯಲ್ಲಿರುವ ಗುರುವು ವಿಮೆ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಅನಿರೀಕ್ಷಿತ ಹಣವನ್ನು ತರಬಹುದು. ಆದರೆ ಅದಕ್ಕೆ ಕೆಲವು ಷರತ್ತುಗಳು ಇರಬಹುದು ಸ್ನೇಹಿತರೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ನಿಮ್ಮ ಹೆಲ್ತ್ ಬಗ್ಗೆ ಅನ್ನೋದನ್ನ ನೋಡ್ತಾ ಹೋಗೋಣ.
ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ವೃಶ್ಚಿಕ ರಾಶಿಯವರು 4ನೇ ಮನೆಯು ಹೃದಯ ಮತ್ತು ಶ್ವಾಸಕೋಶದ ಸ್ಥಾನ. ಮಂಗಳ ಮತ್ತು ರಾಹು ಇಲ್ಲಿದ್ದು ಅಂಗಾರಕ ಯೋಗ ಸೃಷ್ಟಿಸುತ್ತಿರುವುದರಿಂದ ಎದೆಯ ಭಾಗದಲ್ಲಿ ಒತ್ತಡ, ಉಸಿರಾಟದ ಸಮಸ್ಯೆ ಅಥವಾ ಅತಿಯಾದ ಆತಂಕದಿಂದ ರಕ್ತದೊತ್ತಡ ಹೆಚ್ಚಾಗಬಹುದು. ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅಥವಾ ವಿದ್ಯುತ್ ವೈರಿಂಗ್ ವಿಷಯದಲ್ಲಿ ಜಾಗರೂಕರಾಗಿರಿ. ವಾಹನ ಚಾಲನೆಯಲ್ಲಿ ಅತಿ ವೇಗ ಬೇಡ. ಇನ್ನು ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡುವುದಕ್ಕೆ ಹೋಗಬೇಡಿ. ಅನಿವಾರ್ಯ ಇದ್ದರೆ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡುವುದು ಉತ್ತಮ. ಇನ್ನು ರಸ್ತೆ ಮೇಲಿನ ಸಿಟ್ಟು ಅಪಘಾತಕ್ಕೆ ಕಾರಣವಾಗಬಹುದು. ಸ್ನೇಹಿತರೆ, ಪ್ರತಿದಿನ ಪ್ರಾಣಾಯಾಮವನ್ನು ಮಾಡುವುದು ನಿಮಗೆ ಹೆಚ್ಚಿನ ಲಾಭ ನೀಡಲಿದೆ. ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಸೋಂಪು ಕಾಳನ್ನು ತಿನ್ನಿ ಸ್ನೇಹಿತರೆ, ಅಥವಾ ಸೂರ್ಯದೇವರಿಗೆ ನಮಸ್ಕರಿಸಿ ಅಥವಾ ಸಕ್ಕರೆಯನ್ನು ಸಿಹಿಯನ್ನು ತಿಂದು ಹೋಗಿ ಒಳಿತಾಗಲಿದೆ. ಇನ್ನು ಸಣ್ಣ ಪುಟ್ಟ ಮನಸ್ತಾಪಗಳು, ವಾದ ವಿವಾದಗಳು ಬಂದಲ್ಲಿ ಅಲ್ಲೇ ಬಗೆಹರಿಸ್ಕೊಳ್ಳಿ. ಯಾಕಂತಂದರೆ ಮನೆಯಿಂದ ಈಚೆ ಹೋಗಬೇಕಾದ್ರೆ ನಗು ನಗುತ್ತಾ ಹೋಗಿ ಸ್ನೇಹಿತರೆ, ಒಳಿತಾಗಲಿದೆ. ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ. ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇರಲಿ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಉತ್ತಮ ಆರೋಗ್ಯಕ್ಕಾಗಿ ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು, ನೀರನ್ನು ಚೆನ್ನಾಗಿ ಕುಡಿಯುವುದು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಈ ತಿಂಗಳು ಕುಟುಂಬ ಜೀವನವೇ ಒಂದು ಯುದ್ಧ ಭೂಮಿಯಂತೆ ಇರಬಹುದು. ಮನೆಯಲ್ಲಿ ಸ್ಫೋಟಕ ವಾತಾವರಣ ಇರಲಿದ್ದು ತಾಯಿಯೊಂದಿಗೆ ಅಥವಾ ಆಸ್ತಿ ವಿಷಯದಲ್ಲಿ ಭೀಕರವಾದ ವಿವಾದಗಳು ನಡೆಯಬಹುದು. ಮನೆಯಿಂದ ಹೊರ ಹೋಗಬೇಕಾದ್ರೆ ಎನ್ನುವಷ್ಟು ಕಿರಿಕಿರಿ ಉಂಟಾಗಬಹುದು. ಸ್ನೇಹಿತರೆ, ಯಪ್ಪ ಬೇಡಪ್ಪ ನನಗಿಲ್ಲಿರೋದು, ಮನೆಯಿಂದ ನಾನು ಹೊರ ಹೋಗ್ಬಿಡ್ಬೇಕು ಅನ್ನುವಷ್ಟು ಕಿರಿಕಿರಿ ಉಂಟಾಗಬಹುದು. ಸೊ ಅದಕ್ಕೆ ನಿಮ್ಗೆ ಹೇಳೋದಿಷ್ಟೇ, ವಾದ ವಿವಾದಗಳನ್ನು ಮಾಡಬೇಡಿ. ಮನಸ್ತಾಪಗಳು ಹೆಚ್ಚಾಗಲಿದೆ, ಜಗಳಗಳು ಕೂಡ ಹೆಚ್ಚಾಗಲಿದೆ. ಆದಷ್ಟು ಅಲ್ಲೇ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ. ವಾದ ಮಾಡಿದ್ದಷ್ಟು ಜಗಳ ಜಾಸ್ತಿ ಆಗಲಿದೆ. ಪ್ರೇಮ ಜೀವನವೇ ನಿಮಗೆ ಈ ತಿಂಗಳು ಸಮಾಧಾನದ ಹಾದಿ ಅಂತಲೇ ಹೇಳಬಹುದು. 5ನೇ ಮನೆಯ ಹುಚ್ಚ ಶುಕ್ರನು ನಿಮ್ಮ ಪ್ರೇಮ ಜೀವನಕ್ಕೆ ವರದಾನವಾಗಿದ್ದಾನೆ. ಅವಿವಾಹಿತರಿಗೆ ಹೊಸ ಮತ್ತು ಆಕರ್ಷಕ ವ್ಯಕ್ತಿಯ ಪರಿಚಯವಾಗಲಿದೆ. ಯುಗಾದಿ ಹೊಸ ವರ್ಷದಲ್ಲಿ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಅವಿವಾಹಿತರಿಗೆ ಕಂಕಣ ಭಾಗ್ಯ ಇದೆ. ಇನ್ನು ಪ್ರೇಮ ಜೀವನದಲ್ಲಿ ಉತ್ತಮ ರಿಸಲ್ಟನ್ನು ನೋಡಲಿದ್ದೀರಿ ಸ್ನೇಹಿತರೆ. ಅವಿವಾಹಿತರಿಗೆ ಮಕ್ಕಳ ಭಾಗ್ಯ ಜೊತೆಗೆ ಕಂಕಣ ಭಾಗ್ಯ ಎರಡೂ ಕೂಡ ಇದೆ. ಮಕ್ಕಳೊಂದಿಗೆ ಸಮಯವನ್ನು ಕಳೆಯುವ ಮೂಲಕ ಅಥವಾ ಸಂಗಾತಿಯೊಂದಿಗೆ ಡೇಟ್ ಹೋಗುವ ಮೂಲಕ ಮನೆಯ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬಹುದು ಸ್ನೇಹಿತರೆ. ಸೊ ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ ವೃಶ್ಚಿಕ ರಾಶಿಯವರಿಗೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಶಾಲಾ ವಿದ್ಯಾರ್ಥಿಗಳಿಗೆ ಮನೆಯ ವಾತಾವರಣವು ಓದಿಗೆ ಪೂರಕವಾಗಿರುವುದಿಲ್ಲ. ಏಕಾಗ್ರತೆಗಾಗಿ ಲೈಬ್ರರಿ ಅಥವಾ ಸ್ನೇಹಿತರ ಮನೆಗೆ ಹೋಗುವುದು ಉತ್ತಮ. ಆದರೆ ಕಲೆ, ವಿನ್ಯಾಸ ಅಥವಾ ಸಂಗೀತದ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ. ಹುಚ್ಚ ಶುಕ್ರನು ನಿಮಗೆ ಅದ್ಭುತ ಪ್ರತಿಭೆಯನ್ನು ನೀಡಲಿದ್ದಾನೆ. ಸ್ಪರ್ಧೆಗಳಲ್ಲಿ ವಿಜೇತರಾಗುವಿರಿ. ಸಂಶೋಧನಾ ಕ್ಷೇತ್ರದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ 8ನೇ ಮನೆಯ ಗುರುವು ಮಹತ್ವದ ಸಂಶೋಧನೆ ಸಹಾಯವನ್ನು ಮಾಡಲಿದ್ದಾರೆ ಅಂತಲೇ ಹೇಳಬಹುದು. ಪ್ರತಿದಿನ ವೇಳಾಪಟ್ಟಿಯೊಂದಿಗೆ ಕೂತು ಅಧ್ಯಯನವನ್ನು ಮಾಡಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಕಷ್ಟಪಟ್ಟಿದ್ದರೆ ಮಾತ್ರ ಉನ್ನತ ಫಲಿತಾಂಶ ಎಂದು ಗುರು ಮತ್ತು ಶನಿ ಗ್ರಹ ಸೂಚಿಸುತ್ತಿದೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ಶಾಂತವಾದ ಸ್ಥಳದಲ್ಲಿ ಅಥವಾ ಏಕಾಗ್ರತೆಗಾಗಿ ಲೈಬ್ರರಿ ಅಥವಾ ಸ್ನೇಹಿತರ ಮನೆಗೆ ಹೋಗುವುದು ಉತ್ತಮ. ಈ ಮಾರ್ಚ್ ತಿಂಗಳು ವಿದ್ಯಾರ್ಥಿಗೆ ಒಂದು ತಿರುವನ್ನು ಕೊಡುವಂತಹ ತಿಂಗಳು. ಸೊ ಹಾಗಾಗಿ ಕಷ್ಟಪಟ್ಟು ಅಧ್ಯಯನವನ್ನು ಮಾಡಿ ಸ್ನೇಹಿತರೆ. ಇನ್ನು ಈ ತಿಂಗಳಲ್ಲಿ ಅನುಸರಿಸಬೇಕಾದ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ನಾಳೆ ಕೂಡ ಮಾಡಬಹುದು, ಅಮಾವಾಸ್ಯೆಯ ದಿನ, ಯುಗಾದಿ ಅಮಾವಾಸ್ಯೆ ದಿನ ಕೂಡ ಮಾಡಬಹುದು. ಈ ಪರಿಹಾರದಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಕೌಟುಂಬಿಕ ಅಶಾಂತಿಯನ್ನು ಕಡಿಮೆ ಮಾಡಲು ಮತ್ತು ಪ್ರೇಮದ ಅದೃಷ್ಟವನ್ನು ಹೆಚ್ಚಿಸಲು ನಾನು ಹೇಳುವಂತಹ ಜ್ಯೋತಿಷ್ಯ ಪರಿಹಾರವನ್ನು ಅಮಾವಾಸ್ಯೆ ದಿನ ಮಾಡುವುದು ಅನುಕೂಲಕರ. ಮೊದಲನೇದಾಗಿ ಮಂಗಳನ ಶಾಂತಿ. ಮಂಗಳವಾರದಂದು ದೇವಸ್ಥಾನಕ್ಕೆ ಕೆಂಪು ಹೂಗಳನ್ನು ಅರ್ಪಿಸಿ. ಇದು 4ನೇ ಮನೆಯ ಮಂಗಳನ ಆಕ್ರಮಣಕಾರಿ ವರ್ತನೆಯನ್ನು ತಗ್ಗಿಸುತ್ತದೆ. ಇನ್ನು ಮನೆಯ ಶುದ್ಧೀಕರಣ. ರಾಹುವಿನ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಪ್ರತಿದಿನ ಸಂಜೆ ಮನೆಯಲ್ಲಿ ಕರ್ಪೂರ ಅಥವಾ ಸಾಂಬ್ರಾಣಿ ಧೂಪವನ್ನು ಹಾಕಿ ಲಿವಿಂಗ್ ರೂಮ್ನಲ್ಲಿ ಒಂದು ಪಾತ್ರೆಯಲ್ಲಿ ಸಮುದ್ರದ ಉಪ್ಪನ್ನು ಇಡಿ. ಇದು ನಕಾರಾತ್ಮಕವನ್ನು ಸ್ನೇಹಿತರೆ ಹೀರಿಕೊಂಡು ಪಾಸಿಟಿವ್ ವೈಬ್ಸ್ನ ನೀಡಲಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಉಪ್ಪು
ನಾಳೆ ಅಮಾವಾಸ್ಯೆ ಆಗಿರುವ ಕಾರಣ ಮನೆ ಒರೆಸುವ ನೀರಿಗೆ ಉಪ್ಪನ್ನು ಮಿಶ್ರಣ ಮಾಡಿ ಸ್ನೇಹಿತರೆ ಮನೆಯನ್ನು ಕ್ಲೀನ್ ಮಾಡಿ. ಇದು ಕೂಡ ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಇದ್ದರೆ ಹೋಗಲಾಡಿಸಲಾಗುತ್ತದೆ. ಸೊ ಹಾಗಾಗಿ ತಪ್ಪದೆ ನೀರನ್ನೆಲ್ಲ ಒರೆಸಿದ ನೀರನ್ನು ಈಚೆಗೆ ಹಾಕುವುದು ಬಹಳ ಮುಖ್ಯ. ಇನ್ನು ವಾಹನ ಸುರಕ್ಷತೆ. ವಾಹನದಲ್ಲಿ ಸಣ್ಣ ಗಣೇಶನ ವಿಗ್ರಹವನ್ನು ಇಟ್ಕೊಳ್ಳಿ. ತಡರಾತ್ರಿಯ ಚಾಲನೆಯನ್ನು ತಪ್ಪಿಸಿ. ಅನಿವಾರ್ಯ ಇದ್ದರೆ ಸೇಫ್ಟಿಯಾಗಿ ಸ್ನೇಹಿತರೆ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡುವುದು ಉತ್ತಮ. ಅತಿ ಬೇಗ ಹೊಳಿತಲ್ಲ. ಇನ್ನು ಚೂಪಾದ ವಸ್ತುಗಳನ್ನು ಹಿಡ್ಕೊಂಡು ಕೆಲಸವನ್ನು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ವೃಶ್ಚಿಕ ರಾಶಿಯವರಿಗೆ ಇನ್ನು ಶುಕ್ರನ ಬಲ ಹೆಚ್ಚಿಸಲು ಹುಚ್ಚ ಶುಕ್ರನ ಶುಭ ಫಲಕ್ಕಾಗಿ ಶುಕ್ರವಾರದಂದು ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಾಲಿನ ಉತ್ಪನ್ನಗಳನ್ನು ದಾನ ಮಾಡಿ. ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದ ಹಣ ಸಹಾಯವನ್ನು ಮಾಡಿ, ಬಟ್ಟೆಯನ್ನು ದಾನ ಮಾಡಿ, ಅನ್ನದಾನ ಮಾಡಿ ಸ್ನೇಹಿತರೆ ಒಳಿತಾಗಲಿದೆ. ಈ ಸಣ್ಣ ಪುಟ್ಟ ಪರಿಹಾರವನ್ನು ವೃಶ್ಚಿಕ ರಾಶಿಯವರು ತಪ್ಪದೇ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ನಮಃ ಶಿವಾಯ, ಓಂ ನಮಃ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ, ಶನಿದೇವರ ಅನುಗ್ರಹದಿಂದ ಗುರುಬಲ ಶನಿಬಲ ಎರಡೂ ಕೂಡ ತುಂಬ ಗಟ್ಟಿಯಾಗಿರಲಿ ಅಂತ ಹೇಳ್ತಾ ಒಂದು ಸೆಕೆಂಡ್ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.